ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಮೊದಲಿಗೆ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ಈ ವರ್ಷದ ಮೊದಲನೇ ವಿಡಿಯೋನ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಏನಪ್ಪಾ, ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಫೈನಲಿ ನಮ್ಮ ಯಜಮಾನ್ರು ಸರಿ ಮಾಡ್ಕೊಂಡ್ರು. ಕರೆಕ್ಟಾಗಿ ಹೇಳ್ತಿದ್ದೀನಿ, ಕಿವಿ ಕೇಳಿಸಲ್ಲ ಅಷ್ಟೇ. ಕರೆಕ್ಟ್. ಸೊ ಹೋದ ವರ್ಷದ ವಿಡಿಯೋ ಈ ವರ್ಷ ರೆಡಿ ಆಗ್ತಾ ಇದೆ, ಎಡಿಟ್ ಮಾಡ್ತಾವ್ರೆ. ಬಟ್ ಇದಾದ್ಮೇಲೆ ಇನ್ನೂ ಒಂದು ವಿಡಿಯೋ ಇರ್ಬೇಕಲ್ವಾ ಮನು? ಇದಾದ್ಮೇಲೆ ಒಂದೈತೆ. ಸೊ ಈ ವಿಡಿಯೋ ಆಫ್ಟರ್ 2 days ಬರುತ್ತೆ ನಿಮಗೆ. ಯು ಆರ್ ಟೂ ಲೇಟ್ ಮನು. 2 days ಬಿಹೈಂಡ್ ಇದೆಯಾ ನೀನು. ಕರೆಕ್ಟ್. ಬಟ್ ಆ ವರ್ಷ ಮುಗ್ದೋಗಿದ್ರು ಒಂದೆರಡು ದಿನ 2024ನ ಇನ್ನೂ ಫೀಲ್ ಮಾಡೋಣ, ಆಮೇಲೆ 2025 ಫೀಲ್ ಮಾಡೋಣ ಅಂತ. ಹಂಗಂತ ಏನೋ ಒಂದು ಹೇಳ್ಕೋಬೇಕಲ್ಲ ಸಮಾಧಾನಕ್ಕೆ, ಅದಕ್ಕೆ ಹೇಳ್ಕೊಂತ ಇರೋದು. ಇವಾಗ ಆಸ್ ಯೂಶುವಲ್ ವರ್ಷ ಬದಲಾದ್ರೆ ಏನು, ದಿನಗಳು ಏನು, ಇದೊಂದು ಜಸ್ಟ್ ಅನದರ್ ಡೇ ಅನ್ನೋ ತರ ನಾರ್ಮಲ್ ರೊಟೀನ್ ಸ್ಟಾರ್ಟ್ ಆಗಿದೆ. ಕಾಫಿ ಕೊಟ್ಟಿದ್ದೀನಿ, ಕುಡಿತಾವ್ರೆ. ನನಗೂ ಇಲ್ಲಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಸಿಸ್ಟಮ್ ಲಾಗಿನ್ ಮಾಡಿದೆ. ಇದು ಆಫೀಸ್ ಕೆಲಸ ಅಲ್ಲ. ಇವತ್ತಿಂದ 21 days ಯೋಗ ಚಾಲೆಂಜ್ ತಗೊಂಡಿದ್ದೀನಿ. ಸೊ ಸ್ಟಾರ್ಟ್ ಮಾಡಿದೆ ಯೋಗನ. ಒಂದು 15 minutes ಮಾಡಿದೆ. ಯೋಗ ನಾನು ಯಾವತ್ತೂ ಮಾಡಿಲ್ಲ, ಇದೇ ಫಸ್ಟ್ ಮಾಡಿದ್ದು. ಅದಕ್ಕೆ 1 week ಬಾಡಿನ ಪ್ರಿಪೇರ್ ಮಾಡ್ತಾ ಇದ್ದಿದ್ದು ನಾನು. ಎವ್ರಿ ಡೇ ಒಂದು 10 minutes ವರ್ಕೌಟ್ ಮಾಡಿ, ಯಾವುದೋ ಒಂದು ಫ್ರೀ ಸೆಷನ್ ಅಂತ ಏನೋ ಇತ್ತು, ಅದಕ್ಕೆ ಜಾಯಿನ್ ಆಗಿದ್ದೀನಿ. ಅದೇನಾದ್ರೂ ಇಷ್ಟ ಆದ್ರೆ ಕಂಟಿನ್ಯೂ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಏನಾಯ್ತಪ್ಪ? ಕಾಫಿ ಲೈಟ್ ಆಯ್ತು. ಅದು ನೀನ್ ಪೌಡರ್ ತರದ್ ಇಷ್ಟು 2 ಪ್ಯಾಕ್ ಹಾಕಿದ್ದೀನಿ ನಾನು. ಬೇಕಾ? ಲೈಟ್ ಆಯ್ತು. ಶುಗರ್ ಸ್ವಲ್ಪ ಕಮ್ಮಿ ಆಯ್ತು. ಚೂರು ಕುಡಿದ್ಬಿಟ್ಟು ನೋಡ್ಬಿಟ್ಟು. ನಾನು ಕುಡಿಯೋದೇ ಕಮ್ಮಿ ಆಗಿರೋದ್ರಿಂದ ನಂಗೆ ಸರಿ ಅನ್ಸ್ಬಿಡುತ್ತೆ. ನನಗೆ ಕರೆಕ್ಟ್ ಆಯ್ತು. ಯಾಕೆಂದರೆ ನಾನು ಕುಡಿಯೋದೇ ಲೈಟ್ ಕಾಫಿ, ತುಂಬ ಕಮ್ಮಿ ಸ್ವೀಟ್ ಹಾಕ್ಕೊಂಡು. ಅವರಿಗೆ ಸ್ಟ್ರಾಂಗ್ ಇರಬೇಕು, ಸ್ವಲ್ಪ ಸ್ವೀಟು ಒಂಚೂರು ಒಂದು ಕೈ ಮುಂದಿರಬೇಕು. All of your love, 'cause it's burning hot. It's what you do to me, babe, I can guarantee. Honey, I got what you need. ಏನು ಗೊತ್ತುಂಟಾ, ನಿನ್ನೆ ನಮ್ಮಮ್ಮ ಬೆಣ್ಣೆ ಕೊಟ್ಟು ಕಳಿಸಿದ್ರಲ್ಲ, ತೆಗಿಮನು ಇದನ್ನ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತೈತೆ. ನನಗೆ ಬರ್ತಾನೆ ಇಲ್ಲ. ತಿನ್ನಲ್ವಾ? ಅಯ್ಯೋ, ಇಲ್ಲ, ನಾನು ಕಾಫಿ ಕುಡಿಬೇಕು, ಅದೇ ಟೇಸ್ಟ್ ಹೊರಟೋಗುತ್ತೆ. ಅದನ್ನೇ ಟೇಸ್ಟ್ ಗೊತ್ತಿಲ್ಲ ಅಂತ ಹೇಳೋದು. ಸಾಕಾಗಿದೆ ನಾಟಿ ಬೆಣ್ಣೆ. ನಾವು ಯೂಶುವಲಿ ಅಂಗಡಿಯಿಂದ ತುಪ್ಪ ಎಲ್ಲ ತರಲ್ಲ, ಊರಿಂದ ನಾಟಿ ಬೆಣ್ಣೆ ತಗೊಂಡು ನಮ್ಮಮ್ಮನೇ ತುಪ್ಪ ಮಾಡಿ ಕಳಿಸೋರು. ಬಟ್ ನೆನ್ನೆ ಬೆಳಗ್ಗೆ ತರಿಸಿದಂತೆ ಮಧ್ಯಾಹ್ನ ನಮ್ಮ ಮಾಮ ಬರ್ತಾ ಇದ್ರಲ್ಲ ಬೆಂಗಳೂರಿಗೆ ಅಂದ್ಬಿಟ್ಟು ಅಷ್ಟು ಬೇಗ ತುಪ್ಪ ಕಾಯಿಸಿ ತಣ್ಣಗೆ ಮಾಡಿ ಕೊಡೋಕ್ಕಾಗಲ್ಲ ಅಂದ್ಬಿಟ್ಟು ಬೆಣ್ಣೆನೆ ಕೊಟ್ಟು ಕಳಿಸ್ಬಿಟ್ಟಿದ್ದಾರೆ. ಲೈಫಲ್ಲಿ ಫಸ್ಟ್ ಟೈಮ್ ತುಪ್ಪ ಕಾಯಿಸ್ತಾ ಇದ್ದೀನಿ. ಲಾಸ್ಟ್ ಟೈಮು ನಾನು ನಮ್ಮ ಅಕ್ಕ ಸೇರ್ಕೊಂಡು ತುಪ್ಪ ಮಾಡಿದ್ವಿ, ಅದನ್ನ ಇಬ್ರು ಸೇರ್ಕೊಂಡು ಚೆನ್ನಾಗಿ ಸುಟ್ಟಾಕಿದ್ವಿ. ಅದು ಟೇಸ್ಟೇ ಚೆನ್ನಾಗಿರ್ಲಿಲ್ಲ ಅಲ್ಲ, ಫುಲ್ ಕಂಟಿಡ್ದಂಗೆ ಆಗೋಗ್ಬಿಟ್ಟಿತ್ತು. ಅದಕ್ಕೆ ಈ ಸರಿ ನಮ್ಮಮ್ಮ ಬೆಳಗ್ಗೆ ಹೇಳ್ಕೊಟ್ಟವ್ರೆ ಅದು ಹೆಂಗೆ ಪ್ರೊಸೀಜರಲ್ಲಿ ಕಾಯಿಸೋದು, ಸಿಮ್ಮಲ್ಲೇ ಕಾಯಿಸೋ ಅಂತೆಲ್ಲ. ಇವಾಗ ಆ ಪ್ರಯೋಗನ ಮಾಡಕ್ ಹೋಗ್ತಾ ಇದ್ದೀನಿ. ಸ್ವಲ್ಪ ಭಯ, ಯಾಕೆಂದ್ರೆ ಅದು ಉಕ್ಕಕ್ ಸ್ಟಾರ್ಟ್ ಆಗ್ಬಿಟ್ರು ಸ್ಟವ್ ಆಫ್ ಮಾಡಿದ್ರು ನಿಲ್ಲಲ್ಲ ಅಂತೆ, ಚೆಲ್ತಾ ಇರುತ್ತಂತೆ. ಅದಕ್ಕೆ ನಾವಮ್ಮ ಕೇರ್ಫುಲ್ ಆಗಿ ಕಾಯಿಸು ಅಂತ ಹೇಳೋರೆ. ಸೊ ಇವಾಗ ಅದಕ್ಕೆಲ್ಲ ಮಸಾಲೆ ರೆಡಿ ಮಾಡ್ಕೋಬೇಕು. ಇಲ್ಲಿ ಬರ್ಕೊಂಡಿದ್ದೀನಿ ಏನೇನು ಹಾಕ್ಬೇಕು ಅಂತ ಹೇಳ್ಕೊಟ್ಟವ್ರೆ. ಅದನ್ನು ಎಷ್ಟೆಷ್ಟು ರೋಸ್ಟ್ ಮಾಡಬೇಕು, ಹೆಂಗ್ ಪುಡಿ ಮಾಡಬೇಕು ಅದೆಲ್ಲ ಹೇಳ್ಕೊಟ್ಟವ್ರೆ. ಮಸಾಲೆ ಅಂದರೆ ಇದಕ್ಕೆ ಪರ್ಕಾರ ಅಂತೀವಿ ನಾವು. ಅದನ್ನ ಮಾಡೋದು ಇಲ್ಲಿ ನಂದು ಫೇವ್ರೆಟ್ ಶೋ ರನ್ ಆಗ್ತಾ ಇದೆ. ಅದನ್ನ ಈ ಹೆಡ್ಫೋನಲ್ಲಿ ಕೇಳಿಸ್ಕೊಂಡು ಕೆಲಸನೆಲ್ಲ ಮಾಡ್ಕೊಂತ ಇದ್ದೀನಿ. ಈಗ ತುಪ್ಪ ಕಾಯ್ಸಕ್ಕೆ ಹೋಗ್ತೀನಿ. ಇಷ್ಟೊತ್ತು ತಿಂಡಿ ಮಾಡ್ತಾ ಇದೆ. ವೆಜಿಟೇಬಲ್ ಪಲಾವ್ ಮಾಡಿದ್ದೀನಿ, ಇನ್ನು ಕುಕ್ಕರ್ ಆರಬೇಕು. ಎಲ್ಲ ಫುಲ್ ಇನ್ನು ಪ್ರೆಷರ್ ಹಂಗೆ ಇದೆ. ವೆಜಿಟೇಬಲ್ಸ್ ಅಂದರೆ ಎಲ್ಲ ಮಿಕ್ಸ್ಡ್ ವೆಜಿಟೇಬಲ್ಸ್ ಹಾಕಿ, ಜೊತೆಗೆ ಹಸಿ ಬಟಾಣಿ, ಮೆಂತ್ಯ ಸೊಪ್ಪು ಎಲ್ಲಾನು ಹಾಕಿ ಮಾಡಿದ್ದೀನಿ. ಚೆನ್ನಾಗಿ ಬಂದಿರುತ್ತೆ ಅಂತ ಅನ್ಕೊಂತೀನಿ. ಘಮ ಘಮ ಅಂತ ಉಂಟು ಅಂತ ಇದೆ. ಇವಾಗ ನಾನು ಇಂಪಾರ್ಟೆಂಟ್ ಟಾಸ್ಕಿಗೆ ಹೋಗ್ತಾ ಇದ್ದೀನಿ, ತುಪ್ಪ ಕಾಯಿಸೋದು. ಸೊ ನಮ್ಮಮ್ಮ ಹೇಳ್ಕೊಟ್ಟಿರೋ ಪ್ರೊಸೀಜರಲ್ಲೇ ಮಾಡ್ತಾ ಇದ್ದೀನಿ. ಇಲ್ಲಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಮಸಾಲೆಗೆ ಲವಂಗ, ಬೆಳ್ಳುಳ್ಳಿ, ಏಲಕ್ಕಿ ಇಷ್ಟು ಹಾಕೊಂಡು ಇಟ್ಕೊಂಡಿದ್ದೀನಿ. ಇನ್ನೊಂದು ನಮ್ಮಮ್ಮ ಹೇಳಿದ್ದು ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟು ಮೆಂತ್ಯ. ಇದನ್ನ 2 ಸ್ಪೂನು ಗೋಲ್ಡನ್ ಬ್ರೌನ್ ಕಲರ್ ರೋಸ್ಟ್ ಮಾಡಿಕೊಂಡು ಅದನ್ನ ಪುಡಿ ಮಾಡ್ಕೊ ಅಂತ. ಅದನ್ನ ಸೀಸ್ಬಾರ್ದಂತೆ, ಸೀಸೂರೆ ತುಪ್ಪ ಕಹಿ ಬರತ್ತಂತೆ, ಇಲ್ಲ ಕಪ್ಪಾಗಿ ಬರತ್ತಂತೆ. ಸೊ ಇವಾಗ ಅದನ್ನ ಮಾಡ್ಕೊಂತ ಇರೋದು. ಫೈನಲ್ಲಿ ನಾನು ಮಾಡಿರೋ ತುಪ್ಪ ಈಗ ಬಂದಿದೆ. ಫುಲ್ ಘಮ 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 ಅಂತ ಇದೆ ಮನೆಯೆಲ್ಲ. ಇದೇ ನೋಡಿ, ನಾಟಿ ಬೆಣ್ಣೆ ತಂದು ನಾವೇನಾದ್ರು ತುಪ್ಪ ಮಾಡಿದ್ರೆ ಆಹಾ. ಮನು, ಘಮ ಘಮ ಅಂತ ಆಯ್ತಾ ತುಪ್ಪ?
ಘಮ ಘಮ ಅಂತ ಆಯ್ತಾ ತುಪ್ಪ ಬೇಜಾನ್ ಗಮ ಅಂತ ಅಲ್ವಾ? ಪರಿಮಳ. ಆಯ್ತಾ? ಆಯ್ತು, ನೋಡು ಬಾ ಹೆಂಗ್ ಬಂತು. ನೋಡ್ತೀನಿ ಬಿಡು ಆಮೇಲೆ. ನಾವು ಭರ್ಜರಿಯಾಗಿ ತಿಂಡಿ ತಿನ್ಬಿಟ್ಟು ಇವಾಗ ರೆಡಿ ಆಗಿದ್ದೀನಿ. ಏನಪ್ಪಾ ರಾಜಾ, ಆಯ್ತಾ? ಯಾರದು? ನಾವೇನಾ? ಕೇಳಿಸ್ಕೊತಾ ಇದ್ಯಾ? ಹೇಳು. ಆಯ್ತಾ ಅಂದೆ. ಇಲ್ಲ ಮುಗಿದಿಲ್ಲ, ಮಾಡ್ತಾ ಇದ್ದೀನಿ. ಇನ್ನು ಎಷ್ಟೊತ್ತು? ಬೇಜಾನ್ ಟೈಮ್ ಬೇಕು. ಹೇಳು. ಇವಾಗ ಹೋಗೋದೇ ಹೆಂಗೆ? ಓ ನಡಿ. ಬಾ ಮತ್ತೆ ಎದ್ದು. ಓಕೆ. ಆ್ಯಕ್ಚುಲಿ ನಂದು ಸಂಜೆ ಹೋಗೋಣ ಅನ್ನೋ ಪ್ಲ್ಯಾನ್ ಇತ್ತು. ಗ್ರಾಸರಿಗೆ ಹೋಗ್ತಾ ಇದ್ದೀವಿ. ಇವರು ಇಲ್ಲ ಇವಾಗ ಹೋಗಿ ಬಂದ್ಬಿಡೋಣ, ಸಂಜೆ ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ಅಂದವರು ಸಾಹೇಬ್ರು ಮರ್ತ್ಬಿಟ್ಟು ಸುಮ್ಮನೆ ಕೂತ್ಕೊಂಡವ್ರೆ. ಈ ಸರಿ ಬೇರೆ ನನಗೆ ನಮ್ಮ ಆಫೀಸಲ್ಲಿ ಮೀಲ್ ಕಾರ್ಡ್ ಅಂತ ಕೊಡ್ತಾರೆ. ಅದಕ್ಕೆ ಪ್ರತಿ ಮಂತ್ ಒಂದಷ್ಟು ದುಡ್ಡು ಹಾಕ್ತಾರೆ. ಅದನ್ನ ಗ್ರಾಸರೀಸ್ಗೆಲ್ಲ ಯೂಸ್ ಮಾಡ್ಕೋಬಹುದು ನಾವು. ಬಾಕಿ ಶಾಪಿಂಗ್ ಎಲ್ಲ ಯೂಸ್ ಮಾಡೋಕ್ಕಾಗಲ್ಲ. ಗ್ರಾಸರಿ ಈ ವೆಜಿಟೇಬಲ್ಸು ಎಲ್ಲ ಎಲ್ಲಿ ಸಿಗುತ್ತೆ ಅಲ್ಲಿ ಮಾತ್ರ ಅದನ್ನ ಯೂಸ್ ಮಾಡ್ಬೋದು. ಬಟ್ ಈ ತಿಂಗಳು ಇನ್ನೂ ಹಾಕೇ ಇಲ್ಲ. ಇವಾಗ ಚೆಕ್ ಮಾಡ್ತಾ ಇದ್ದೀನಿ, ಬ್ಯಾಲೆನ್ಸು ಕಮ್ಮಿ ಇದೆ. ಅಷ್ಟು ಸಾಕಾಗಲ್ಲ ಗ್ರೋಸರಿಗೆ. ಎನಿವೇಸ್ ಈ ಸರಿ ದುಡ್ಡು ಕೊಟ್ಟೆ ತರೋದು. ಅದನ್ನ ನೆಕ್ಸ್ಟ್ ಹಾಕ್ತಾರೆ. ಪ್ರಾಬಬ್ಲಿ ಏನೋ ನ್ಯೂ ಇಯರ್ ಇರೋದಕ್ಕೆ ಏನಾದರೂ ಹಾಕಿಲ್ವಾ ಏನೋ. ಬಟ್ ಅದಂತೂ ಮಿಸ್ ಆಗಲ್ಲ. ಇನ್ನೊಂದು 2-3 ಡೇಸ್ ಬಿಟ್ಟು ಹಾಕ್ತಾರೆ. ಇಲ್ಲಾಂದ್ರೆ ನೆಕ್ಸ್ಟ್ ಮಂತ್ ಜೊತೆಗೆ ಸೇರಿಸಿ ಆದರೂ ಹಾಕ್ತಾರೆ. ಒಂದು ನನ್ನ ಕಾರ್ಡಿಗೆ ಬಂದು ಬೀಳತ್ತೆ, ಅಲ್ಲಿ ಡೆಪಾಸಿಟ್ ಆಗಿರುತ್ತೆ. ಹೊರಡೋಣ. ರೆಡಿ? ಓಕೆ. ಈ ಕ್ಯಾಲೆಂಡ್ರು ತಂದಿದ್ದೆಷ್ಟೋ ಅಷ್ಟೇ, ಇನ್ನೂ ಹಾಕೇ ಇಲ್ಲ. ಅಲ್ಲಿಂದ ಬಂದ ಮೇಲೆ ಹಾಕಬೇಕು. ಆ ಕ್ಯಾಲೆಂಡ್ರು ತೊಗೊಂಡಿದ್ದಕ್ಕೆ ಅದ್ರ ಜೊತೆ ಒಂದು ಟೇಬಲ್ ಕ್ಯಾಲೆಂಡ್ರು ಫ್ರೀ ಕೊಟ್ಟರು. ಕ್ಯೂಟಾಗಿದೆ, ಚಿಕ್ಕದಾಗಿ ಇಷ್ಟು. ನಮ್ಮ ಆಫೀಸ್ ಟೇಬಲ್ ಮೇಲೆ ಇಟ್ಕೊಳ್ಳೋಕ್ಕಂತೂ ಚೆನ್ನಾಗಿದೆ. ಎದ್ದೋಗಿ ಡೇಟ್ ನೋಡೋದಕ್ಕಿಂತ ಇದು ಬೆಟರ್ ಅಲ್ವಾ? ಸೊ ಹೊರಡೋಣ. ಮನು, ಆಯ್ ತಗೋ ನಿಮ್ಮ ಧ್ವನಿವರ್ಧಕ. ಥ್ಯಾಂಕ್ ಯು. ಇಲ್ಲಿ ನೋಡಿ, ಇಲ್ಲಿ ಹಂಗೆ ಇದು ನಮ್ಮ ಯಜಮಾನ್ರ ಕತೆ. ಲೈಟ್ ಹಾಕಿದ್ರು, ಕಬೋರ್ಡ್ ಓಪನ್ ಮಾಡಿದ್ರು, ಹೊರಟ್ರು. ಇದೆಲ್ಲ ನಮ್ಮದು ಕೆಲಸ. ಎಲ್ಲಾದರೂ ಹೊರ್ಗಡೆ ಹೊರಡ್ಲಿ, ಇದೊಂದು ನನಗೆ ಒಂದು ದೊಡ್ಡ ತಲೆನೋವು. ಎಲ್ಲಾನು ನೋಡಿಕೊಂಡು ಲೈಟೆಲ್ಲ ಆಫ್ ಆಗಿದೆಯಾ, ಕಬೋರ್ಡೆಲ್ಲ ಕ್ಲೋಸ್ ಆಗಿದೆಯಾ. ಇಲ್ಲಿ ನೋಡಿ, ಇಲ್ಲೂ ಲೈಟ್ ಹಾಕಿದ್ರು, ಹೊರಟ್ರು. ಎಲ್ಲ ಮನೆ ಗಂಡಸ್ರು ಹಿಂಗೇನೇ ಇಲ್ಲ, ನಮ್ಮನೆ ಮಾತ್ರ ಹಿಂಗ. ನಾವಿನ್ನೂ ನ್ಯೂ ಇಯರ್ ಮೂಡಲ್ಲಿದ್ದೀವಿ. ಇಲ್ಲಿ ಆಲೆ ಸಂಕ್ರಾಂತಿಗೆ ಎಳ್ಳು ರೆಡಿ ಮಾಡ್ತಾ ಅವ್ರು ಇವರು. ಏನಪ್ಪ ಶಾಂಪೂ ಬೇಕಾ? ಶಾಂಪೂ ಇದೆ, ಬೇಡ. ಸಂಕ್ರಾಂತಿ ಹಬ್ಬದ್ದು ರೆಡಿ ಮಾಡ್ತಾವ್ರೆ. ನಾವಿನ್ನೂ ನ್ಯೂ ಇಯರ್ನೇ ಮುಗಿಸಿಲ್ಲ. ಆವಾಗಲೇ ಅಲ್ವಾ ದುಡ್ಡು ಮಾಡ್ಕೊಳಕ್ಕಾಗ. ಅದೇ ಇವಾಗ ಬಂದಿದ್ದೀವಿ. ಸ್ಟ್ರೈಟ್ ಅವೇ ಮನು ಇದು ಗ್ರಾಸರಿಗೆ ಹೋಗ್ಬಿಡೋಣ, ಆಮೇಲೆ ನೋಡೋಣ ಟಾಯ್ಲೆಟರೀಸ್ ಎಲ್ಲ. ಅವರಿಲ್ಲ ನಮ್ಮ ಕ್ಯಾಂಡಿಡೇಟು. ಅವರಿಲ್ಲ, ರಜಾ ಹೋಗಿರ್ಬೇಕು. ಇಲ್ಲ, ಅಲ್ಲಿ ಹೋದ್ರಲ್ಲ. ಹೌದಾ? ಯಾವ್ದು ಹೇಳಿ? ನಮ್ದು ಇದಲ್ಲ, ಇದು ಅಲ್ಲ. ನಾವು ರೆಗ್ಯುಲರ್ ಆಗಿ ತಗೊಳ್ಳೋ ರೈಸೇ ಖಾಲಿಯಾಗಿ ಹೋಗಿದೆ. ಫ್ರೈಡೇ ಬರತ್ತಂತೆ ಸ್ಟಾಕ್. ಈಗ ನೆಕ್ಸ್ಟು ಮನು ಇದು 2 ಲೀಟರ್ ಎತ್ಕೋ. ದೀಪದ ಎಣ್ಣೆ 2 ಲೀಟರು. ಅದು ಬಿಟ್ಟರೆ ನಾನು ಅಡುಗೆಗೆ ಉಪಯೋಗಿಸೋದು ಕೊಬ್ಬರಿ ಎಣ್ಣೆ. KPL ಶುದ್ಧಿ ಎಲ್ಲೈತೆ ನೋಡು ಮನು, 1 ಲೀಟ್ರು. ಏನು ಮನು ರಾಂಗ್ ಟೈಮಲ್ಲಿ ಬಂದ್ಬಿಟ್ವಾ? ಎಲ್ಲ ಖಾಲಿ ಆಗೋ ಸ್ಟಾಕ್ ಬರಬೇಕು. ಇಯರ್ ಎಂಡ್ ಆಯ್ತಲ್ಲ, ಹೊಸ ಇಯರ್ ಅಲ್ವಾ. ಸೊ ಹೊಸ ಥರ ಪ್ರೈಸಸ್ಗಳು ಇರ್ತಾವಲ್ಲ, ಅದರಿಂದ ಸ್ಟಾಕ್ಸ್ಗಳು ಕಮ್ಮಿ ಇರುತ್ತೆ. ನೋಡೋಣ, ಇದು ಅರ್ಧ ಲೀಟ್ರ್ ರೆಡ್ ಹಾಕು. ಎಲ್ಲಿ ನೋಡಿ, ಇವ್ರು ಬಂದಾಗೆಲ್ಲ ಇದೊಂದು ಕೆಲಸ ಇವ್ರದ್ದು. ಸಣ್ಣ ಮಕ್ಳ ಥರ ಚೆನ್ನಾಗೈತಾ? ತಿನ್ನಬೇಕು ಅಂತ ಇಲ್ಲಿ ಬಿಲ್ಲಿಂಗ್ ಆಗೋವರೆಗೂ ಕಾಯ್ಬೇಕಲ್ಲ, ಹಂಗೆ 5 ನಿಮಿಷನೂ ವೇಸ್ಟ್ ಮಾಡಬಾರ್ದು ಅಂತ ಮಾಡಬಾರ್ದು. ಇವ್ರ ಸಂಕಟ ನೋಡೋಕ್ಕಾಗ್ತಾ ಇಲ್ಲ ನನ್ನ ಕೈಲಿ. ನಡಿಯಪ್ಪ, ಮಕ್ಳನ್ನ ಎತ್ಕೊಂಡು ಹೋಯ್ತಾ ಇದೀಯಾ? ಪ್ರಾಕ್ಟೀಸ್ ಮಾಡ್ಕೊತಾ ಇದ್ದೀನಿ. ನನಗೆ ಗೋಲ್ ಹೊಡೆದ್ಬಿಟ್ರಲ್ಲ ಅವರು. ನಾನು ಅವ್ರಿಗೆ ರೇಕ್ಸಕ್ಕೆ ಹೋದ್ರೆ ಮುಗಿಸ್ಬಿಡೋದು. ನಿಂದು ಮುಗಿಸ್ಬಿಡು ಒಂದೇ, ಬೇಡ ನನಗೆ. ನಾನು ಹೇಳಿಲ್ಲ ಅಂದ್ರೂ ನಾವು ಮುಗಿಸ್ಬಿಟ್ಟೆ ಹೋಗೋದು. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good.